ಭಟ್ಟಿಯಲ್ಲಿ ಕಾರ್ಮಿಕರ ಮೇಲಾದ ಹಲ್ಲೆಯನ್ನ ಖಂಡಿಸಿ ಇಂದು ದಲಿತ ಸೇನೆ ಹೋರಾಟ ನಡೆಸಿತು. ನಂತರ ತಾಲೂಕು ದಂಡಾಧಿಕಾರಿಗಳ ಮೂಲಕ ವಿಜಯಪುರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆ ಉದ್ದೇಶಿಸಿ ದಲಿತ ಸೇನೆ ತಾಲೂಕು ಅಧ್ಯಕ್ಷ ರವಿ ಹೋಳಿ ಮಾತನಾಡಿ, ಇನ್ನು ದಲಿತ ಸೇನೆಯ ಪ್ರಧಾನ ಕಾರ್ಯದರ್ಶಿಗಳಾದ ಜಗದೀಶ್ ಕಲಬುರ್ಗಿ ಅವರು ಮಾತನಾಡಿ, ಈ ಒಂದು ಕೃತ್ಯ ನೋಡಿದರೆ ಬಡವರು ಕೂಲಿ ಕಾರ್ಮಿಕರು ಕಳ್ಳು ಕಿತ್ತು ಬರುತ್ತದೆ. ಕೂಲಿ ಕಾರ್ಮಿಕರು ಎಂದರೆ ಅಮಾಯಕರು. ಅಣ್ಣ ಬಸವಣ್ಣನವರ ನಾಡಿನಲ್ಲಿ ಈ ರೀತಿಯ ಕೃತ್ಯ ಮಾಡಿರುವ ವ್ಯಕ್ತಿಗೆ ಎಡಮುರಿ ಕಟ್ಟಬೇಕು ಎಂಬ ಪೊಲೀಸ್ ಇಲಾಖೆಗೆ ಮನವಿ ಮಾಡಿದರು. ವಿಜಯಪುರದಲ್ಲಿ ಕಾರ್ಮಿಕರು ಹಲ್ಲೆ ಮಾಡಿರ್ತಕ್ಕಂಥ ಗೂಂಡಾಗಳಿಗೆ, ವಿಜಯಪುರದಲ್ಲಿ ಕಾರ್ಮಿಕರ ಮೇಲೆ ಗೂಂಡಾಗಿರಿ ಮಾಡಿರ್ತಕ್ಕಂಥ ಗೂಂಡಾಗಳಿಗೆ ಜಗತ್ತಿಗೆ ಶಾಂತಿಯ ಸಂದೇಶವನ್ನು ಸಾರಿರ್ತಕ್ಕಂಥ ಮಹಾಕಾರುಣಿಕ ತಥಾಗತ ಭಗವಾನ್ ಗೌತಮ್ ಬುದ್ಧರನ್ನು ಈ ಶುಭ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಕುಲ ಎಂದು ಹೊಡೆದಾಡಿದಿರಿ, ಕುಲದ ಮೇಲೆ ಏನಾದರೂ ನೀವು ಬಲ್ಲಿರ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥ ಭಕ್ತ ಕನಕದಾಸರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ನಿನ್ನೆ ತಾನೇ ಜಯಂತಿ ಮಾಡಿದೆಲ್ಲರೂ ಸೇರಿ ಆ ಮಹಾನ್ ವ್ಯಕ್ತಿ 12ನೇ ಶತಮಾನದ ನಿಜ ಶರಣ ಉಚ್ಚೆಯ ಬಚ್ಚಲಲ್ಲಿ ಹುಟ್ಟಿದವರೆಲ್ಲ ನಾ ಹೆಚ್ಚು ನೀ ಹೆಚ್ಚು ಎಂಬುವರನ್ನು ಕರೆತಂದು ಬಚ್ಚಲಲ್ಲಿ ಕೂರಿಸಿ ಕಚ್ಚೆಯನ್ನು ಕಳಿಸಿ ಮಚ್ಚಿಲಿ ಹೊಡೆಯುವ ನಮ್ಮ ನಿಜ ಶರಣ ಅಂಬಿಗರ ಚೌಡಯ್ಯನವರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಈ ದೇಶದಲ್ಲಿ ಸ್ವಾಭಿಮಾನದ ಹೋರಾಟಗಳನ್ನು ಮಾಡುವುದರ ಮೂಲಕ ಸ್ವಾಭಿಮಾನವನ್ನು ಮೆರೆದಿರ್ತಕ್ಕಂಥ ಮತ್ತು ಬ್ರಿಟಿಷರ ಎದೆಯಲ್ಲಿ ನಡುಗನ್ನು ಹುಟ್ಟಿಸಿರ್ತಕ್ಕಂಥ ಕನ್ನಡದ ಕಂದ, ಬ್ರಿಟಿಷರ ಕಂಡ, ಮೈಸೂರಿನ ಹುಲಿ ಹಜರತ್ ಟಿಪ್ಪು ಸುಲ್ತಾನ್ ಅವರನ್ನು ಈ ಸಂದರ್ಭ ಸ್ಮರಿಸುತ್ತಾ, ಬಾಬಾ ತೇರಾ ದೂಸರಾ ನಾಮ್ ದಾದಾ ಸಾಹೇಬ್ ಕಾನ್ಸಿರಾಮ್ ಅವರನ್ನು ಈ ಸಂದರ್ಭ ಸ್ಮರಿಸುತ್ತಾ, ಸಂಗೊಳ್ಳಿ ರಾಯಣ್ಣ, ಚೆನ್ನಮ್ಮತಾಯಿ, ನಾರಾಯಣ ಗುರು, ಸಾವಿತ್ರಿಬಾಯಿ ಫುಲೆ, ಜ್ಯೋತಿಬಾ ಫುಲೆ, ಪೆರಿಯಾರ್ ನಾರಾಯಣ ಗುರು ಇವರೆಲ್ಲರನ್ನು ಕೂಡ ಈ ಸಂದರ್ಭ ಸ್ಮರಿಸುತ್ತಾ, ಸ್ವಾಭಿಮಾನ ಮತ್ತು ಸ್ವಾವಲಂಬನೆ ಇಲ್ಲದ ಮನುಷ್ಯ ಜೀವಂತ ಶವವಿದ್ದಂತೆ. ಎಲ್ಲಿ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತದೆಯೋ ಅಲ್ಲಿ ನೀವು ಹಾಕುವ ಚಪ್ಪಲಿಯನ್ನು ಕೂಡ ಬಿಡಬೇಡಿ ಅನ್ನುವಂತ ಮಾತನ್ನು ಹೇಳಿರ್ತಕ್ಕಂಥ ಮಹಾನ್ ಮಾನವತಾವಾದಿ, ವಿಶ್ವರತ್ನ ಬೋಧಿಸತ್ವ ಪರಂ ಪೂಜ್ಯ ತಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಈ ಶುಭ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಬಂಧುಗಳೇ, ಇವತ್ತಿನ ದಿವಸ ಸ್ವತಂತ್ರ ಸಿಕ್ಕು ಇಷ್ಟು ವರ್ಷಗಳಾಯ್ತು, ಸಂವಿಧಾನವನ್ನು ತಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದು ಇಷ್ಟು ವರ್ಷ ಆಯ್ತು. ಆದ್ರೂ ಕೂಡ ಈ ದೇಶದಲ್ಲಿ ಕೊಲೆ, ಸುಲಿಗೆ, ದರೋಡೆ, ಅತ್ಯಾಚಾರಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದಾವೆ. ಇವತ್ತಿನ ದಿವಸ ನೀವು ನಿನ್ನೆ ಒಂದು 2 ದಿವಸದ ಹಿಂದೆ ಬಿಜಾಪುರದಲ್ಲಿ ನಡೆದಿರ್ತಕ್ಕಂಥ ಒಂದು ಅಮಾನವೀಯ ಘಟನೆ. ಯಾಕಂತಂದ್ರೆ ನಾವು ಉತ್ತರ ಭಾರತದ ಕಡೆಗೆ ಎಲ್ಲೋ ಯಾವುದೋ ಒಂದು ಘಟನೆ ನಡೆದಂತ ಕೇಳ್ತಿದ್ವು, ಘೋರವಾದ ಅಪರಾಧಗಳು, ಘೋರವಾದ ಒಂದು ಕೃತ್ಯಗಳು ನೋಡ್ತಿದ್ದೆವು. ಇವತ್ತು ನಮ್ಮ ಜಿಲ್ಲೆಯಲ್ಲಿ, ವಿಜಯಪುರ ಜಿಲ್ಲೆಯಲ್ಲಿ, ಅಣ್ಣ ಬಸವಣ್ಣನವರ ನಾಡಿನಲ್ಲಿ ಇವತ್ತು ಬಡ ಕೂಲಿ ಕಾರ್ಮಿಕರು, ದೀನ ದಲಿತರು, ನಿರ್ಗತಿಗೆ ಒಳಗಾಗಿರ್ತಕ್ಕಂಥ ಆ ಜನರು ಇವತ್ತು ಇಟ್ಟಾಗಿ ಬಟ್ಟೆಯಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಊರಿಗೆ ಬಂದು ಕೇಳ್ತಾರೆ, ನೀವು ಅಡ್ವಾನ್ಸ್ ತಗೋರಿ, ಕೆಲ್ಸಕ್ಕೆ ಬರ್ರಿ, ನಿಮಗ ಆ ದುಡ್ಡನ್ನು ಮುಟ್ಟುವರೆ ಕೆಲಸ ಮಾಡ್ರಿ ಅಂತಕ್ಕಂಥ ವಿಚಾರವನ್ನು ಹೇಳಿದಾಗ ಕೆಲ್ಸಕ್ಕೆ ಬರ್ತಾರ. ಆದ್ರೆ ಮೊನ್ನೆ ಸಂಕ್ರಮಣ ಸೂಟಿಗೆ ಒಂದ್ 2-3 ದಿನ ತಡವಾಗಿ ಬಂದಿರ್ತಕ್ಕಂಥ ಒಂದು ಸಣ್ಣ ಒಂದು ವಿಷಯಕ್ಕಾಗಿ ತಡವಾಗಿ ಬಂದಿರಿ ಮಕ್ಕಳೇ ಅಂತೇಳಿ ಫೋನಲ್ಲಿ ಮಾತಾಡ್ತಾರೆ. ಅವ್ರಿಗೆ ಬರ್ಬೇಕಲ್ಲ ಜಲ್ದಿ ಅಂತೇಳಿ ಅವ್ರು ಹೇಳ್ತಾರೆ, ಇಲ್ರಿ ನಾವು ನಮ್ಮ ಪಗಾರ ಮುಟ್ಟ್ಯದ, ನಾವು ಬರೋದಿಲ್ಲ ಅಂತ ಹೇಳಿದಾಗ ಅವ್ರು ಹೇಳ್ತಾರಂದ್ರ, ಇಲ್ಲ ನಿಮ್ ಪಗಾರ ಮುಟ್ಟ್ಯದ, ಮುಟ್ಟಿ ನಾವೇ ನಿಮ್ಗೆ ಜಾಸ್ತಿ ಕೊಡೋದ ಬಂದ ವಿಸ್ಕೋದವ್ರಿ ಅಂತ ಹೇಳಿದಾಗ ಪಾಪ ಅಮಾಯಕರು ಜಮಖಂಡಿಂದ ಬರ್ತಾರ್ರಿ. ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನ ಕೈ ಕಾಲನ್ನು ಕಟ್ಟಿ ಹಾಕಿ ಎಷ್ಟು ಅಮಾನುಷ್ಯವಾಗಿ ಹೊಡಿತಾರಂತಂದ್ರೆ, ಇವತ್ತು ಇಬ್ಬರು ಕೈಗಳು ಹಿಡಿದಿದ್ದಾರೆ, ಒಬ್ಬರು ಕುಗ್ಲ ಬಿಟ್ಕೊಂಡು ಅವ್ರು ರೌಡಿ ತರ ಯಾಕೆ ಹೊಡಿತಾ ಇದ್ರೆ ಇವತ್ತು ಅದು ನೋಡ್ಬಾರ್ದು. ಆ ವಿಡಿಯೋ ನೋಡಿದಾಗ ಮನಸ್ಸು ಕಳ್ಳು ಕಿತ್ತು ಬರ್ತದ. ಆ ರೀತಿಯಾಗಿ ಇವತ್ತು ಅವ್ರು ಯಾರೇ ಆಗಿರ್ಬೋದು. ಇವತ್ತ ನಿನ್ನೆ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ಮಾತಾಡಿದ ಸಾಹೇಬ್ರೆ, ಏನ್ ಮಾಡ್ಲಾತ್ತೀರಿ, ಇಂಥ ಒಂದು ಘಟ್ಟೆ ಆಗ್ಯದ ಫೋನ್ ಮೂಲಕ ಮಾತಾಡಿದಾಗ
ಇಲ್ರಿ ಸಾಬ್ರೆ ಅವರೆಲ್ಲ ಒಂದೇ ಅದಾರ, ಒಂದೇ ಜಾತಿ ಅದಾರ, ಒಂದೇ ಜನಾಂಗದವ್ರ, ಒಂದೇ ಧರ್ಮದವ್ರ ಅಂತೇದು ಸಾಬ್ರೆ ಅದೆಲ್ಲ ಹೇಳ್ಬೇಡ್ರಿ ನನಗ. ಅಣ್ಣ ಬಸವಣ್ಣನವರು, ತಂದೆ ಅಂಬೇಡ್ಕರ್ ಅವರು, ಬುದ್ಧ ಬಸವಣ್ಣವರು ಒಂದೇ ಮಾನವೀಯತೆ ನೆಲೆಗಟ್ಟಿನ ಮೇಲೆ ಬದುಕತ್ತಾರ. ಇವತ್ತು ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಕುಲ ಆಗಿರ್ಬೋದು, ಇವತ್ತು ಅನ್ಯಾಯ ಮಾಡಿರ್ತಕ್ಕಂಥ ಮನುಷ್ಯ ನನ್ನ ಮನೆಯ ಸದಸ್ಯ, ನನ್ನ ತಮ್ಮ ಆದ್ರೂ ಕೂಡ ಆ ಮಗನಿಗೆ ಶಿಕ್ಷೆ ಆಗ್ಬೇಕಂತಕ್ಕಂಥದ್ದು ಈ ವೇದಿಕೆ ಮುಖಾಂತರ ಆಗ್ರಹ ಮಾಡ್ತಾ ಇದ್ದೀನಿ. ಹಾಗಾಗಿ ಅದು ಮೀನ ಮೇಷವನ್ನು ಅದರಲ್ಲಿ ತರದೆ ಇವತ್ತು ಯಾವ ಹಾಕಿರ್ಲಕ್ಕವ, ಇವತ್ತು ಅವರಿಗೆ ಅವ್ರೇನು ಹಲ್ಲೆ ಮಾಡಿದ್ದಾರೆ, ಅವರ ಹಲ್ಲೆ ಮಾಡಿರ್ತಕ್ಕಂಥ ಆ 4-5 ಜನ ಇದ್ದಾರೆ, ಆ 5 ಜನರಿಗೆ ಇವತ್ತು ಅತ್ಯಂತ ಕಠಿಣವಾಗಿರ್ತಕ್ಕಂಥ ಶಿಕ್ಷೆಯನ್ನು ಕೊಡೋದ್ರ ಮುಖಾಂತರ ಈ ಜಿಲ್ಲೆಯಲ್ಲಿ ಎಲ್ಲ, ಈ ರಾಜ್ಯದಲ್ಲಿ ಎಲ್ಲ, ಇಡೀ ಭಾರತ ದೇಶದಲ್ಲಿ ಅಂತ ಒಂದು ಕೃತ್ಯ ಇನ್ನೊಮ್ಮೆ ಆಗಬಾರ್ದು. ಆ ರೀತಿಯಾಗಿ ಅವ್ರಿಗೆ ಶಿಕ್ಷೆಯನ್ನು ಕೊಡೋದ್ರ ಮುಖಾಂತರ ಇದು ಎಲ್ಲರಿಗೂ ಮಾದರಿ ಆಗ್ಬೇಕಂತಕ್ಕಂಥದ್ದನ್ನು ಈ ವೇದಿಕೆ ಮುಖಾಂತರ, ಈ ಹೋರಾಟದ ಮುಖಾಂತರ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಒಂದು ಎರಡನೇದು, ಇವತ್ತು ನಿನ್ನೆ ದಿವಸ ಪೊಲೀಸ್ ಇಲಾಖೆ ಮೊನ್ನೆ SP ಸಾಹೇಬರು ಅವರು ಇಲ್ಲ ನಾವು ಅಪರಾಧಿಗಳಿಗೆ ಶಿಕ್ಷೆ ಆಗ್ತದ, ಬಂಧಿಸ್ತೀವಿ ಅಂತ ಹೇಳ್ಬಿಟ್ಟು ನಿನ್ನೆ ಬಂಧಿಸಿದ್ರು. ಅಲ್ಲಿ ಬಂಧಿಸಿರ್ತಕ್ಕಂಥ ಪೊಲೀಸರಿಗೆ ಮ್ಯಾಗಿಂದ ರಾಜಕೀಯ ವ್ಯಕ್ತಿಗಳ ಕರೆ ಬರ್ತದ, ಇಲ್ರಿ ಕೇಸ್ ತಗೋಬೇಡ್ರಿ, ಅವರು ಬಡವರು ಅದಾರ, ಅವ್ರು ಸಾಮಾನ್ಯರು ಅದಾರ, ಅವ್ರ ಹಿಂದೆ ಯಾರು ಕೇಳೋರಿಲ್ಲ, ಹೊಡೆದಾರಲ್ಲ, ಅವ್ರ ಹಿಂದೆ ನಾವಿದೀವಿ, ನಾಚಿಕೆ ಆಗ್ಬೇಕು ಅವ್ರಿಗೆ. ಆ ಕೇಸನ್ನು ಸಡಲ್ಗೊಳಿಸ್ರಿ, ಅದರಿಂದ ಬಚಾವ್ ಆಗ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಎಲ್ಲಿದ್ದೀರಿ ಬಸವನಗೌಡ ಪಾಟೀಲ್ ಎತ್ತಾಳವ್ರಿ, ವಿರೋಧ ಪಕ್ಷದ ನಾಯಕ ಆಗ್ಬೇಕಂತೀರಿ, ಇನ್ನೊಬ್ರು CM ಆಗ್ಬೇಕಂತೀರಿ, ಮತ್ತೊಬ್ರು ದೊಡ್ಡ ಮಂತ್ರಿ ಹುದ್ದೆಯಲ್ಲಿದ್ದೀರಿ. ಇವತ್ತು ಬಡ ಕಾರ್ಮಿಕರ ಮೇಲೆ, ಇವತ್ತು ದೀನ ದಲಿತರ ಮೇಲೆ, ಇವತ್ತು ಕೂಲಿ ಕಾರ್ಮಿಕರ ಮೇಲೆ, ಇವತ್ತು ಮಹಿಳೆಯರ ಮೇಲೆ, ಇವತ್ತು ಎಲ್ಲ ಸಾಮಾನ್ಯ ಜನರ ಮೇಲೆ, ಎಲ್ಲ ಜಾತಿ ಜನಾಂಗದವರು ಬಡವರ ಮೇಲೆ ಅನ್ಯಾಯ ಆದಾಗ ನೀವೇನ್ ಮಾಡಕತ್ತೀರಿ? ಬೇಕಲ್ರಿ, ಓಟು ಹಾಕುವಾಗ ಮಾತ್ರ ಓಟ್ ಬೇಕಂದ್ರೆ ಎಲ್ಲರ ಕೈ ಕಾಲು ಹಿಡ್ಕೊತ್ರಿ. ಇವತ್ತಿನ ಸಂದರ್ಭದಲ್ಲಿ ಬಡವರ ಮೇಲೆ, ನಿರ್ಗತಿಕರ ಮೇಲೆ ಇವತ್ತು ಕಾರ್ಯ ನಮ್ಮ ಇಡೀ ನಾಗರಿಕ ಕುಲಕ್ಕೆ ಅಪಮಾನ ಮಾಡಿರ್ತಕ್ಕಂಥದ್ದು. ಇಂಥ ಒಂದು ಘಟನೆ ಇನ್ನೊಂದು ಸಾರಿ ಆಗ್ಬಾರ್ದಪ್ಪ ಅಂತಂದ್ರ ಆ ಒಂದು ವ್ಯಕ್ತಿ ಏನ್ ಮಾಡಿರಲ್ಲ, ಅವ್ರು 5 ಜನ ಇದ್ದಾರೆ, ಅವರು ಗುಂಡಾಗಳು, ಅವರು ರೌಡಿ ಶೀಟರ್ಗಳು, ಅವರು ಸಮಾಜ ಸತಿ ಜೈಲಿಗೆ ಹೋಗಿ ಬಂದವರು, ಅವರು ದುಡ್ಡಿರ್ತಕ್ಕಂಥವ್ರು, ಪ್ರಭಾವಿಗಳು, ಅವರ ಒಂದು ಕುಮ್ಮಕ್ಕೊಳಗಾಗಿ ಎಲ್ಲ ಬೇರೆ ಬೇರೆ ಅಧಿಕಾರದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಇವತ್ತು ವಿಜಯಪುರ MP ಮಾನ್ಯ ರಮೇಶ್ ಜಿಗಜಿಣಗಿ ಸಾಹೇಬರು ಈ ಕುರಿತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಈ ಕುರಿತು ಅವರು ಒಂದು ಮೀಸಲ ಕ್ಷೇತ್ರದ ಆಯ್ಕೆಯಾಗಿ MP ಆಗ್ತಾರ, ಅವರು ಕೂಡ ಈ ಬಿಜಾಪುರ ಜಿಲ್ಲೆಯಲ್ಲಿ ಅವರು ಫಸ್ಟ್ ಸ್ಟೇಟ್ಮೆಂಟ್ ಕೊಡಬೇಕಾಗಿತ್ತು. ಇಲ್ಲ, ಅವ್ರು ಏನ್ ಮಾಡಿರಲ್ಲ, ಆ ಕೃತ್ಯವನ್ನು ಇವತ್ತು ಖಂಡನೀಯವಾಗಿರ್ತಕ್ಕಂಥದ್ದು. ಆ ಉಗ್ರವಾದಿಗಳಿಗೆ, ಆ ಏನು ರಾಕ್ಷಸಿ ಕೃತ್ಯ ಮಾಡಿರ್ತಕ್ಕಂಥ ಯಾವನೇ ಆಗಿರ್ಲಿ, ಇವತ್ತು ಅವ್ರಿಗೆ ಉಗ್ರವಾದ ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಮಾಡಬೇಕು, ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಮತ್ತೆ ಇವ್ರು ಯಾರಿಗೆ MP ರೀ, ಎದಕ್ಕೆ MP, ಎದಕ್ಕೋಸ್ಕರ MP? ಆ ಕಾರಣಕ್ಕೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಎಚ್ಚೆತ್ತುಕೊಂಡು ಇವರ ಒಂದು ನಡೆಯನ್ನು ನಾವು ಇವತ್ತು ಖಂಡಿಸಬೇಕಾಗ್ತದ. ಆ ಕಾರಣಕ್ಕಾಗಿ ಇವತ್ತು ಬಿಜಾಪುರ ಜಿಲ್ಲೆ ಇರತಕ್ಕಂಥ ಪೊಲೀಸ್ ಇಲಾಖೆ ಮಾನ್ಯ SP ಸಾಹೇಬರು ಮತ್ತು ಜಿಲ್ಲಾಧಿಕಾರಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸಿ, ಇದು ಬರೀ ಅವರೊಂದು 2-3-4 ಮಂದಿ ಆಗಿರ್ತಕ್ಕಂಥದ್ದಲ್ಲ, ಈ ಬಿಜಾಪುರ ಜಿಲ್ಲೆ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಇವತ್ತು ಈ ಮಾನಸಿಕವಾಗಿ ಇವತ್ತು ನೆಮ್ಮದಿಯನ್ನು ಹಾಳು ಮಾಡಿರ್ತಕ್ಕಂಥದ್ದು ಮತ್ತು ಮಾನವ ಕುಲಕ್ಕೆ ಒಂದು ಕಳಕ ಅಂತಕ್ಕಂಥ ಕೆಲಸ ಮಾಡಿದ್ದಾರೆ. ಅವ್ರು ಯಾರೇ ಆಗಿರಲಿ, ಯಾವುದೇ ಪ್ರಭಾವಿ ವ್ಯಕ್ತಿ ಆಗಿರಲಿ. ಇನ್ನಾಗೆ ನಮ್ಮ ಸಂಘಟನೆ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಹಾಲಾಳಿ ಅವರು ಹೇಳಿದ್ರು, ನಿನ್ನೆಯಿಂದ ನೋಡ್ತಾ ಇದ್ದೀವಿ, ಪ್ರಕಾಶ್ ರಾಠೋಡ್ ಮಾಜಿ MLC ಇವರು ಕುಮ್ಮಕ್ಕದೊಳಗಿದೆ ಐತಿ. ಅದಕ್ಕೆ ಅವರು ಕೂಡ ಹಿರಿಯರ ಅದಾರ, ಅವ್ರಿಗೆ ಈ ವೇದಿಕೆ ಮುಖಾಂತರ ಹೇಳಕ್ ಇಷ್ಟಪಡ್ತಾ ಇದ್ರಿ. ನೋಡಿ, ನೀವು ಬಡವರ ಪರವಾಗಿ ನಿಲ್ರಿ, ನೀವು ಜಾತಿ ರಾಜಕಾರಣ ಮಾಡಕ್ ಹೋಗ್ಬೇಡ್ರಿ, ಯಾರೋ ಜಾತಿ ಕೋಮು ವೈಮನಸ್ಯದ ಕೆಲಸ ಮಾಡ್ಬೇಡ್ರಿ. ನೀವು ಪ್ರಾಮಾಣಿಕವಾಗಿ ನೀವು ಹಿರಿಯರಿದ್ದೀರಿ. ಇವತ್ತಿನ ದಿವಸ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ, ಸಂವಿಧಾನ ಕೆಲಸ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ, ಇವತ್ತು ಬಿಜಾಪುರ ಜಿಲ್ಲೆ MP ಅವರು ಪ್ರಕಾಶ್ ರಾಠೋಡ್ ಅವರು, ಇವತ್ತು ನಮ್ಮ ಬಿಜಾಪುರ ಲೋಕಲ್ MLA ಬಸವನಗೌಡ ಪಾಟೀಲ್ ಎತ್ತಾಳ್ ಅವರು, ಇವತ್ತು ನಾವೆಲ್ಲರೂ ಇವತ್ತು ರಾಜ್ಯದಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸ್ಕೊಂಡಿರಿ. ಎಲ್ಲ ಕಡೆ ಪ್ರತಿದಿನ ಸ್ಟೇಟ್ಮೆಂಟ್ ಕೊಡ್ತೀರಿ, ಈ ವಿಷಯಕ್ಕೆ ಯಾಕೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ? ಹಾಗಾಗಿ ನಾವು ಪ್ರಮುಖರಾಗಿರ್ತಕ್ಕಂಥ ತಾವು ಇಲ್ಲಿ ಬಡವರಿಗೆ ನ್ಯಾಯ ಕೊಡೋದ್ರ ಮುಖಾಂತರ ಅವ್ರು ಯಾರೇ ಆಗಿರಲಿ ಇವತ್ತು ಅವರನ್ನು ಇವತ್ತು ಕಠಿಣವಾದ ಶಿಕ್ಷೆಯನ್ನು
ಓಡಿಸುವವರೆಗೂ ತಾವೆಲ್ಲರೂ ಕೂಡ ಇದಕ್ಕೆ ಬೆಂಬಲ ನಿಂದಿರಬೇಕು, ಬಿಟ್ಟು ಅವರನ್ನ ಬಿಡಿಸುವಂತ ಕೆಲಸ ಮಾಡಬಾರ್ದು. ಒಂದು ವೇಳೆ ಮುಂದಿನ ದಿನಗಳಲ್ಲಿ ಇದು ಕಠಿಣವಾಗಿರ್ತಕ್ಕಂಥ ಅಪರಾಧಿಗಳಿಗೆ ಶಿಕ್ಷೆ ಆಗದಿದ್ದರೆ ದಲಿತ ಸೇನೆ ರಾಮವಿಲಾಸ್ ಸಂಘಟನೆ ಇವತ್ತು ಇಲ್ಲಿ ಸಿಂದಗಿಯ ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರ್ ಆಫೀಸ್ ಮುಂದೆ ಪ್ರತಿಭಟನೆ ಆಗದ. ಇದು ರಾಜ್ಯ ಮಟ್ಟ ಅಷ್ಟೇ ಅಲ್ಲದೆ ರಾಷ್ಟ್ರ ಮಟ್ಟದ ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನು ಈ ವೇದಿಕೆ ಮುಖಾಂತರ ಎಚ್ಚರಿಕೆ ನೀಡಿ ಇಲ್ಲಿ ಮಾತನಾಡೋ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರೂ ವಂದಿಸಿ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. ಈ ಸಂದರ್ಭದಲ್ಲಿ ಸಂಘಟನೆಯ ಮುಖಂಡ ಬಾಲು ಚಲವಾದಿ, ಗೌರವಾಧ್ಯಕ್ಷ ಶಬ್ಬೀರ್ ಪಟೇಲ್ ಬಿರಾದಾರ್, ಮಾಜಿ ಸೈನಿಕರು, ಉಪಾಧ್ಯಕ್ಷ ಚಂದ್ರಶೇಖರ್ ದೇವರ, ಗೌರವಾಧ್ಯಕ್ಷ ನೂರ್ ಅಹಮದ್ ಕಣ್ಣಿ, ಗೌರವಾಧ್ಯಕ್ಷ ಚಂದ್ರಾಮ ಮೇಲಿನಕೇರಿ, ಗೌರವಾಧ್ಯಕ್ಷ ಸೋಮನಿಂಗ್ ಬಾವಿಕಟ್ಟಿ, ಗೌರವಾಧ್ಯಕ್ಷ ಅಲ್ಲಾ ಭಕ್ಷಿ ಮಿರ್ಜಿ, ಸಂಘಟನಾ ಕಾರ್ಯದರ್ಶಿ ರಾಜು ಗುಬ್ಬೇವಾಡ, ಮಹಿಳಾ ಘಟಕದ ಅಧ್ಯಕ್ಷ ನಾಗಮ್ಮ, ಎಂಇ ಸುನಂದ ಎಂಪುರ, ಉಪಾಧ್ಯಕ್ಷ ಪ್ರಕಾಶ್ ಹಾಳಲ್ಲಿ, ಸಾಮಾಜಿಕ ಜಾಲತಾಣದ ಅಧ್ಯಕ್ಷ ಸಿದ್ದು ದ್ವಾರಿ ಮತ್ತು ಸಾಮಾಜಿಕ ಜಾಲತಾಣದ ಸದಸ್ಯ ಮಾಳಪ್ಪ ಕಕ್ಕಳಮೇಲಿ, ಇನ್ನು ಅನೇಕ ದಲಿತ ಸೇನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.